ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ವರಮಹಾಲಕ್ಷ್ಮಿ ನೆನ್ನೆನೇ ಆಯ್ತು, ಇವತ್ತು ವಿಶ್ ಮಾಡ್ತಿದ್ದೀನಿ ಅಂದ್ಕೊಂಡ್ರೆ ಎಲ್ರಿಗೂ ನೆನ್ನೆ ಹೇಳೋದಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ. ನಮ್ಮ ಮನೇಲಿ ಏನಿದೆ ಅದರಲ್ಲಿ ಇಟ್ಕೊಂಡು ದೇವರಿಗೆ ನಾನು ಹೂ ಹಣ್ಣು ಹಾಗೆ ಎಲೆ ಅಡಿಕೆ ಸ್ವಲ್ಪ ರಸಾಯನ ಮಾಡಿಟ್ಟಿದ್ದೆ. ಇದು ಹೂ ಹಣ್ಣು ಏನಿದೆಯೋ ಅದನ್ನೇ ಹಾಕಿ ದೇವರಿಗೆ ಪೂಜೆ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಲಕ್ಷ್ಮಿಗೆ ಒಂದು ಬ್ಲೌಸ್ ಪೀಸಿಂದ ಸ್ಯಾರಿ ಥರ ಉಡಿಸಿ ಅದಕ್ಕೆ ಬಳೆ ಹಾಗೆ ಸರ ಎಲ್ಲ ಹಾಕಿ ಮತ್ತು ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ದೇವರಿಗೆ ರೆಡಿ ಮಾಡಿ ಈ ರೀತಿ ಮಾಡಿದ್ದೀನಿ. ನಮ್ಮನೆ ಸಿಂಪಲ್ ವರಮಹಾಲಕ್ಷ್ಮಿ ಹಬ್ಬ ಈ ರೀತಿ ಆಯಿತು. ನಾವು ಕೂಡ ಎಲ್ಲರಾಗಿ ಲಕ್ಷ್ಮಿನ ಕೂರಿಸಿ ಪೂಜೆ ಮಾಡಬೇಕು ಅಂತ ನಮಗೂ ತುಂಬ ಆಸೆ ಇದೆ. ಆದರೆ ಮನೆ ಕಟ್ಟೋವರೆಗೂ ಬೇಡ ಅಂತ ಇದ್ವಿ. ಸ್ವಲ್ಪ ನಾವಿರೋ ಹಳೆ ಮನೆ, ಈ ಮನೆ ಒಡೆದಾಗ ಬೇರೆ ಮನೆ ಕಟ್ಟಬೇಕು. ಆಗ ಲಕ್ಷ್ಮಿನ ಕೂರಿಸಿ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಹಬ್ಬದ ದಿನ ಸ್ವಲ್ಪ ಏನಾದರೂ ಹೆಸರುಬೇಳೆನೋ ರಸಾಯನನೋ ಏನಾದರೂ ಮಾಡಿ ಸಂಜೆ ಟೈಮು ಮನೆಗೆ ಮುತ್ತೈದೆಯರನ್ನ ಕರೆದು ಒಂದು 5 ಜನಕ್ಕೋ 9 ಜನಕ್ಕೋ ಅರ್ಶಿನ ಕುಂಕುಮ ಕೊಡ್ತೀನಿ. ಇದು ಪ್ರತಿ ವರ್ಷ ಮಾಡ್ತೀನಿ ತಪ್ಪದೇ. ಸೊ ಇವತ್ತು ಹಬ್ಬ ಇರೋ ಪ್ರಯುಕ್ತ ನಾನು ಬೆಳಿಗ್ಗೆ ಬೇಗನೆ ಎದ್ದಿದ್ದೆ, ಒಂದು 5-6 ಗಂಟೆ ಹಿಂಗೆ ಎದ್ದಿದ್ದೆ. ಯಾಕಂದರೆ ನೈಟು ಸ್ವಲ್ಪ ಕೆಲಸ ಮಾಡಿದ್ದೆ, ಎಲ್ಲ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದೆ. ನೈಟು ಕೂಡ ಬೆಳಿಗ್ಗೆ ಸ್ವಲ್ಪ ಕಲರೆಲ್ಲ ಹಾಕಿ ರಂಗೋಲಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಬೇಗ ಎದ್ದಿದ್ದೆ. ರಂಗೋಲಿ ಹಾಕ್ಕೊಳ್ಳೋದು, ಕಲರ್ ಹಾಕೋದು ಅದೇನೇ 1 ಅವರ್ ಆಗಿಬಿಡುತ್ತೆ. ಅದರಿಂದ ಸ್ವಲ್ಪ ಬೇಗ ಎದ್ದು ರಂಗೋಲಿ ಹಾಕ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ಗುರುವಾರನೇ. ಶುಕ್ರವಾರ ಎದ್ದು ಸ್ನಾನ ಮಾಡಿ ಈ ರೀತಿ ಸಿಂಪಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಲಕ್ಷ್ಮಿದು ಕಮಲದ ಹೂ ಥರ ಒಂದು ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಿ. ಮನೆಯಲ್ಲೇ ಕಲರ್ ಇತ್ತು, ಅದರಿಂದ ಸ್ವಲ್ಪ ಕಲರ್ ಹಾಕ್ಕೊಂಡಿದ್ದೀನಿ. ಹಬ್ಬಗಳ ದಿನ ಏನೋ ಒಂಥರ ಖುಷಿ ನನಗೆ ಈ ರೀತಿ ರಂಗೋಲಿ ಹಾಕಿ ಕಲರ್ ಹಾಕಬೇಕು ಅಂತ ಅಂದರೆ ತುಂಬಾ ಖುಷಿ. ಹಾಗೆ ನಮ್ಮನೆ ತುಳಸಿ ದೇವಿಗೂ ಕೂಡ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಕ್ಲೀನಾಗಿ ಎಲ್ಲ ತುಳಸಿ ಕಟ್ಟೆ ಎಲ್ಲ ತೊಳೆದು ಅಲ್ಲೂ ಕೂಡ ರೆಡಿ ಮಾಡಿದ್ದೀನಿ ಪೂಜೆ ಮಾಡೋದಕ್ಕೆ. ಎರಡಿದೆ, ಪಾಟಲ್ಲಿ ಒಂದಿದೆ, ಅದ್ರ ಹಿಂದೆಗಡೆ ಬ್ರಹ್ಮಕಮಲದ ಗಿಡನೂ ಕೂಡ ಇದೆ. ಅಲ್ಲೂ ಕೂಡ ಎಲ್ಲ ಕ್ಲೀನಾಗಿ ತೊಳೆದು ಒಂದು ಸಿಂಪಲ್ಲಾಗಿರೋ ರಂಗೋಲಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡೋವರೆಗೂ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿರ್ತೀನಿ. ಪೂಜೆ ಆದಮೇಲೆ ನೆಕ್ಸ್ಟ್ ಇದ್ದೇ ಇದೆಯಲ್ಲ, ಅಡುಗೆ ಮಾಡಬೇಕು, ಮನೆ ಕೆಲಸ ಅದು ಇದು ಅಂತ. ಅದರಿಂದ ಪೂಜೆ ಆಗೋವರೆಗೂ ಕೂಡ ಸ್ಯಾರಿ ಹಾಕ್ಕೊಂಡೆ ಪೂಜೆ ಮಾಡ್ತೀನಿ ಈ ಹಬ್ಬದಲ್ಲಿ ಮಾತ್ರ. ನಮ್ಮನೆ ಪುಟ್ಟಲಕ್ಷ್ಮಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸಿಟಿ ಕಡೆ ಮಾತ್ರ ವರಮಹಾಲಕ್ಷ್ಮಿ ಹಬ್ಬ ಜೋರಾಗಿ ಮಾಡೋದು, ಆದರೆ ಹಳ್ಳಿ ಕಡೆ ಯಾರೂ ಕೂರಿಸೋದೇ ಇಲ್ಲ. ಈ ಕಡೆ ನಮ್ಮ ಕಡೆ ಹಳ್ಳಿ ಸೈಡ್ ಯಾರೂ ಕೂರಿಸಲ್ಲ ಲಕ್ಷ್ಮಿ ಹಬ್ಬನ. ಯಾರೋ ಒಬ್ಬೊಬ್ಬರು ಕರೆದು ಅರ್ಶಿನ ಕುಂಕುಮ ಕೊಡ್ತಾರೆ ಅಷ್ಟೇ. ಕಳ್ಸೋಕ್ಕೆ ಕೆಲವರು ಈ ರೀತಿ ಮಾಡ್ತಾರೆ. ನಾನು ಕೂಡ ಈ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ನನಗೆ ಆಸೆ ಮಾಡೋದಕ್ಕೆ. ಆದ್ದರಿಂದ ನನ್ನ ಆಸೆನ ಈ ರೀತಿ ತೀರಿಸ್ಕೊಂಡಿದ್ದೀನಿ ಅಷ್ಟೇ. ಬ್ಲೌಸ್ ಪೀಸಲ್ಲಿ ಲಕ್ಷ್ಮಿಗೆ ರೆಡಿ ಮಾಡಿ ನೆಕ್ಸ್ಟ್ ಪೂಜೆ ಎಲ್ಲ ಬೇಗನೆ ಆಯಿತು. ಒಂದು 9 ಗಂಟೆ ಅಷ್ಟರಲ್ಲೇ ಪೂಜೆ ಮಾಡಿಕೊಂಡೆ. ಸಬ್ಸಿಗೆ ಸೊಪ್ಪಿತ್ತು ಮನೇಲಿ, ಸಬ್ಸಿಗೆ ಸೊಪ್ಪು ಹಾಕಿ ಬೋಂಡ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಬೋಂಡ ಮಾಡಿದ್ದೆ, ತುಂಬ ಚೆನ್ನಾಗೋಗಿತ್ತು. ಪಲಾವ್ ಮಾಡ್ಕೊಂಡಿದ್ದೆ, ಪಲಾವ್ ಜೊತೆಗೆ ಮೊಸರು ಬಜ್ಜಿ ಹಾಗೂ ಚಟ್ನಿ ಎರಡನ್ನೂ ಕೂಡ ಮಾಡ್ಕೊಂಡಿದ್ದೆ. ಮನೆಯವ್ರಿಗೆ ಯಾವಾಗಲೂ ಆಲೂಗೆಡ್ಡೆ ಬೋಂಡ ಇಷ್ಟ. ಅವ್ರು ಆಲೂಗೆಡ್ಡೆ ಬೋಂಡ ಮಾಡು ಅಂತ ಹೇಳ್ತಾರೆ ಅಂದ್ಬಿಟ್ಟು ನಾನು ಫಸ್ಟೇ ಈ ಬೋಂಡ ಮಾಡಿಬಿಟ್ಟೆ. ಆಲೂಗೆಡ್ಡೆ ಬೇಯಿಸಿ ಬೋಂಡ ಮಾಡೋದು ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು, ಅದು ಅಲ್ಲದೆ ಹಬ್ಬದ ದಿನ ಸ್ವಲ್ಪ ಟಯರ್ಡ್ ಆಗಿಬಿಡುತ್ತೆ ಕೆಲಸ ಎಲ್ಲ ಮಾಡಿ, ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿ. ಆದ್ದರಿಂದ ಸಿಂಪಲ್ಲಾಗಿ ಏನಾಗುತ್ತೋ ಅದನ್ನು ಮಾಡಬೇಕು. ಮಕ್ಕಳಿಗೆಲ್ಲ ಊಟ ಹಾಕ್ಕೊಡ್ತಾಯಿದ್ದೀನಿ ಇಬ್ರಿಗೂ. ಅವ್ರು ಯಾರೂ ಮೊಸರು ತಿನ್ನಲ್ಲ, ಚಟ್ನಿ ತಿನ್ನಲ್ಲ. ಅದಕ್ಕೆ ನೆಕ್ಸ್ಟ್ ನೈಟಿಗೆ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಬಾಳೆಹಣ್ಣಿತ್ತು, ಊರಿಂದ ನಮ್ಮಮ್ಮ ಕೊಟ್ಟು ಕಳಿಸಿದ್ರಲ್ಲ ಬಾಳೆಹಣ್ಣು, ಅವಲಕ್ಕಿ ಎಲ್ಲ ಹಾಕಿ ರಸಾಯನ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಹೆಸರುಬೇಳೆ ಮಾಡಿದ್ದೀನಿ, ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಡೋದಕ್ಕೆ ಕರೆಯೋದಕ್ಕೆ. ಹಾಗೆ ಮಂತ್ರಾಲಯಕ್ಕೆ ಹೋಗಿದ್ದಾಗ ರಾಘವೇಂದ್ರ ಸ್ವಾಮಿ ಪ್ರಸಾದ ತಂದು ಹಾಗೆ ಇಟ್ಟಿದ್ದೆ, ಕೊಟ್ಟಿರಲಿಲ್ಲ ಯಾರಿಗೂ. ಆ ಪ್ರಸಾದನೂ ಕೂಡ ಅರ್ಶಿನ ಕುಂಕುಮ ಜೊತೆ ಕೊಡೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಮುತ್ತೈದೆಯರಿಗೆ 2 ಎಲೆ ಅಡಿಕೆ, ಹಾಗೆ ಒಂದು 4 ಬಳೆ ಮತ್ತು ಹೂವು, ಹಾಗೆ ಬಾಳೆಹಣ್ಣು ಮತ್ತು ಸ್ವೀಟು, ಮಂತ್ರಾಲಯದ ಸ್ವೀಟು ಇಷ್ಟನ್ನು ಕೂಡ ಕೊಟ್ಟೆ ಅವರಿಗೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನಮ್ಮ ಮನೆ ಸಿಂಪಲ್ ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.